बिजनेस करने वालों के लिए सुनहरा मौका। बीजापुर के सेंट्रल बस स्टैंड आलमगीर हॉल के पास बिजनेस किसी भी तरह का कारोबार करने और नया कारोबार शुरू करने वालों के लिए किराए पर दुकान, सबसे बेहतरीन लोकेशन पर। खास बात, बिना डिपॉजिट सिर्फ किराए पर दुकान। आज ही कांटेक्ट कीजिए, लिमिटेड है बिना डिपॉजिट की अपॉर्चुनिटी का ये ऑफर। अभी संपर्क करें स्क्रीन पर दिए गए नंबरों पर। बिना डिपॉजिट रेंट पर शॉप एक के अलावा कई दुकानें हैं आपके लिए यहाँ पर तैयार। ಸಂಘಟನೆ ಬೆಂಬಲಿಸುವಂತ ಸಂಘಟನೆಯ ಪ್ರಮುಖರುಗಳಿಗೆ, ಜಿಲ್ಲೆಯ ಸಂಘಟನೆಯ ಪ್ರಮುಖರುಗಳಿಗೆ, ಜಿಲ್ಲೆಯ ಜನತೆಗೆ, ಮಾಧ್ಯಮಗಳಿಗೆ, ಬಿಜಾಪುರ ಜಿಲ್ಲೆ ಜನತೆಗೆ, ಬಿಜಾಪುರ ಜಿಲ್ಲೆ ಜನತೆಗೆ, ಹೋರಾಟಗಾರರಿಗೆ, ವಿಜಯಪುರ ನಗರದಲ್ಲಿ ಸಂಭ್ರಮಾಚರಣೆ ಮಾಡಲಿಕ್ಕೆ ನಮ್ಮ ಉದ್ದೇಶ ಎಷ್ಟೇ. ವಿಜಯಪುರ ಜಿಲ್ಲೆಯಲ್ಲಿ ನಡೀತಕ್ಕಂತ ಈ ವೈದ್ಯಕೀಯ ಕಾಲೇಜಿನ ಸುದೀರ್ಘ ಹೋರಾಟ ಒಂದು ಹಂತಕ್ಕೆ, ಒಂದು ಸ್ಟೆಪ್ ನಾವು ಸಕ್ಸಸ್ ಆಗಿದ್ದೇವೆ. ಇನ್ನು ಹಲವಾರು ಮಜಲುಗಳಿದೆ ಹೋರಾಟದಲ್ಲಿ. ಕೇವಲ ಒಂದು ಹೋರಾಟದ ಸಂದರ್ಭದಲ್ಲಿ ಆಗಿರತಕ್ಕಂತ ಅಚಾತುರ್ಯದಿಂದ ಕೆಲವು ಜನರ ಜೈಲಿಗೆ ಹಾಕಿರಬಹುದು, ಕೆಲವು ಜನರ ಮೇಲೆ ಕೇಸ್ ಆಗಿರಬಹುದು. ಆದ್ರೆ ಇದರಿಂದ ಸಾವಿರಾರು ಜನರ ಹೋರಾಟದ ಒಂದು ಶಕ್ತಿ ಇದೆ, ಸಾವಿರಾರು ಜನರ ಏನಪ್ಪಾ ಅಂತ ಶ್ರಮ ಇದೆ. ಆ ಶ್ರಮದ ಪ್ರತಿಫಲವಾಗಿ ಇಂದು ಸರ್ಕಾರ ಮಣಿದಿದೆ. ಸರ್ಕಾರ ಮಣಿದು ಏನಪ್ಪಾ DPR ಮಾಡ್ಲಿಕ್ಕೆ ಒಪ್ಪಿಕೊಂಡಿದೆ. ಅದೇನಪ್ಪಾ ಅಂದ್ರೆ ಸರ್ಕಾರದ ಅನುದಾನ ಬಜೆಟ್ ನಲ್ಲಿ ಅನುದಾನ ಇಟ್ಟಿದೆ. ಆ ಕಾರಣಕ್ಕಾಗಿ ಸರ್ಕಾರದ ಈ ನಡೆಯನ್ನು ಸ್ವಾಗತಿಸ್ತಾ ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗ್ಲೂ ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತಕ್ಕಂಥ ಬದ್ಧತೆಯೊಂದಿಗೆ DPR ಅನ್ನ ಏನಪ್ಪಾ ಅಂತ ಕೈಗೆತ್ತಿಕೋಬೇಕು ಮತ್ತು ಕೈಗೆತ್ತಿಕೊಂಡು ಹಂತ ಹಂತವಾಗಿ ಅನುದಾನ ಒದಗಿಸಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಈ ಹೋರಾಟ ನಿರಂತರವಾಗಿ ಜಾರಿ ಇರ್ತದೆ. ವಿದ್ಯಾರ್ಥಿ ಯುವ ಜನರ ಧ್ವನಿಯಾಗಿ ನಾವು ರೋಹಿತ್ ವೇಮುಲ ಆಕ್ಟ್ ಅನ್ನ ಸರ್ಕಾರದಲ್ಲಿ ಜಾರಿ ಮಾಡಬೇಕು ಅಂತಕ್ಕಂಥ ದೊಡ್ಡ ಕೂಗನ್ನು ನಾವು ಮಾಡಿದ್ವಿ. ಅದಕ್ಕೆ ಸರ್ಕಾರ ಸ್ಪಂದಿಸಿ ಏನಪ್ಪಾ ಶಿಕ್ಷಣ ಸಂಸ್ಥೆಗಳಾಗ್ತಕ್ಕಂಥ ತಾರತಮ್ಯವನ್ನ ಖಂಡಿಸಲಿಕ್ಕೆ ರೋಹಿತ್ ವೇಮುಲ ಆಕ್ಟ್ ಅನ್ನು ಕೂಡ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಿರೋ ಕಾರಣಕ್ಕಾಗಿ ಅದನ್ನು ಕೂಡ ನಾವೇನಪ್ಪಾ ಅಂತಂದ್ರೆ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೇವೆ. ಮತ್ತು ಬಹುದಿನಗಳ ಬೇಡಿಕೆ ಆಗಿರತಕ್ಕಂಥದ್ದು ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿ ಒಂದು ಚುನಾವಣೆಗಳನ್ನ ಪ್ರಾರಂಭ ಮಾಡಬೇಕು. ವಿದ್ಯಾರ್ಥಿ ಯುವ ಜನರಲ್ಲಿ ನಾಯಕತ್ವ ಗುಣಗಳನ್ನ ಬೆಳೆಸಬೇಕು. ಆ ಮೂಲಕ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳು ಈ ರಾಜ್ಯದ ಚುಕ್ಕಾಣಿ ಹಿಡಿತಕ್ಕಂಥ ನಾಯಕತ್ವ ವಹಿಸಿಕೊಳ್ಬೇಕು ಅಂತಕ್ಕಂಥ ಬೇಡಿಕೆ ಇಟ್ಟುಕೊಂಡು ನಾವು ಹಲವಾರು ಹೋರಾಟಗಳನ್ನು ಮಾಡಿದ್ದೇವೆ. ಅದಕ್ಕೆ ಸರ್ಕಾರ ಸ್ಪಂದಿಸಿ ಇಂದು ಏನಪ್ಪಾ ಅಂದ್ರೆ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಚುನಾವಣೆ ಘೋಷಣೆ ಮಾಡಿದೆ. ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಈ ಬಜೆಟ್ ನ ಒಟ್ಟಾರೆ ಒಳ್ಳೆಯ ಅಂಶಗಳಿಗೆ ಸ್ವಾಗತ ಮಾಡಿ ವಿಜಯಪುರ ಜಿಲ್ಲೆಯ ಜನರ ಮತ್ತು ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿ ಯುವ ಜನರ ಬದುಕಿಗಾಗಿ ಒಂದು ಉದ್ಯೋಗ ಸೃಷ್ಟಿ ಮಾಡತಕ್ಕಂತ ಒಂದು ದೊಡ್ಡ ಯೋಜನೆಯನ್ನ ವಿಜಯಪುರ ಜಿಲ್ಲೆಗೆ ಕೊಡಬೇಕಾಗಿತ್ತು. ಆ ಯಾವ ಯೋಜನೆಗಳು ಕೂಡ ವಿಜಯಪುರ ಜಿಲ್ಲೆಯ ಬಜೆಟ್ ನಲ್ಲಿ ಘೋಷಣೆ ಮಾಡದೇ ಇರತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಏನಪ್ಪಾ ಅಂತ ಖಂಡಿಸ್ತಾ ಮುಂದಿನ ಏನಪ್ಪಾ ದಿನಮಾನಗಳಲ್ಲಿ ಈ ಬಜೆಟ್ ನಲ್ಲಿ ಏನಪ್ಪಾ ಅಂತ ವಿಜಯಪುರ ಜಿಲ್ಲೆಗೆ ಉದ್ಯೋಗ ಸೃಷ್ಟಿ ಮಾಡತಕ್ಕಂತ ಯಾವುದಾದ್ರೂ ದೊಡ್ಡ ಯೋಜನೆಯನ್ನ ವಿಜಯಪುರ ಜಿಲ್ಲೆಗೆ ಸರ್ಕಾರದ ಕಾರ್ಖಾನೆಗಳನ್ನ ಪ್ರಾರಂಭಿಸಬೇಕು. ಸರ್ಕಾರ ಕಾರ್ಖಾನೆಗಳ ಪ್ರಾರಂಭಿಸುವ ಮಾಡೋದ್ರ ಮುಖಾಂತರ ಈ ಭಾಗದ ವಿದ್ಯಾರ್ಥಿ ಯುವ ಜನರ ಬದುಕಿಗೆ ಆಸರೆ ಆಗ್ಬೇಕು ಅಂತಕ್ಕಂಥ ಒಂದು ನಾನು ಏನಪ್ಪಾ ಅಂತ ಆಗ್ರಹವನ್ನು ಮಾಡ್ತಾ ಈ ಯೋಜನೆಯಲ್ಲಿ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಎಲ್ಲ ಒಳ್ಳೆಯ ಅಂಶಗಳೊಂದಿಗೆ ನಾನು ಬಹಳ ಗುರುತಿಸಬಹುದಾಗಿರ್ತಕ್ಕಂಥ ಅಂಶಗಳಪ್ಪ ಅಂತಂದ್ರೆ ಕಾಲೇಜುಗಳಲ್ಲಿ ಚುನಾವಣೆ ಮತ್ತು ಏನಂದ್ರಪ್ಪ ರೋಹಿತ್ ವೇಮುಲ ಆಕ್ಟ್ ಮತ್ತು ವಿಜಯಪುರ ಜಿಲ್ಲೆಗೆ ವೈದ್ಯಕೀಯ ಕಾಲೇಜಿಗೆ DPR ಗೆ ಒಂದು ವರದಿಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವು ಸ್ವಾಗತ ಮಾಡಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಬಜೆಟ್ ಮಂಡನೆ ಮಾಡುವಾಗ ವಿಜಯಪುರದ PPP ಕಾಲೇಜನ್ನು ನಾವು ಕೈ ಬಿಡ್ತೀವಿ ಅಂತ ಭಾಷಣದೊಳಗೆ ಹೇಳಿದ್ದನ್ನು ಇವತ್ತು ನಾವು ಅವರ ಬಜೆಟ್ ಮಂಡನೆ ಒಳಗೆ ನಾವು ನೋಡಿದ್ವಿ. ಯಾವ ರೀತಿ ಒಳಗೆ ಅವರು ವಿಜಯಪುರಕ್ಕೆ ಕಾಲೇಜ್ ಸ್ಥಾಪನೆಗೆ ಡೆವಲಪ್ಮೆಂಟ್ ಮಾಡುವ ಸಲುವಾಗಿ ವಿಸ್ತೃತ ವರದಿಯನ್ನು ಕೇಳ್ಯಾರ. ಅದರ ಮಂಡನೆಗೆ ಅನುಮೋದನೆಯನ್ನು ಕೊಟ್ಟಾರೆ. ಆದರೆ ಈಗಾಗಲೇ ಏನದ ಅಲ್ಲಿ ಅದಕ್ಕಿಂತ ಹೆಚ್ಚಿಗೆ ಏನು ಬೇಕಾಗ್ತದೆ ಅನ್ನೋದು ವರದಿಯನ್ನು ಅವ್ರು ಕೇಳ್ಕೊಂಡಾರೆ. ಅದು ಆದಷ್ಟು ಲಘುನೇ ಆಗಬೇಕು, ಟೈಮ್ ಬೌಂಡ್ ಹಾಕ್ಬೇಕು. ಅದಕ್ಕೆ ಆ ಟೈಮ್ ಬೌಂಡ್ ಹಾಕಿದ್ರೆ ನಮಗೊಂಥರ ಅನುಕೂಲ ಆಗ್ತದೆ ಅಂತ ಅನ್ನುವಂಥದ್ದು ಒಂದು. ಏನು ನಾವು ಬಿಜಾಪುರದಲ್ಲಿ PPP ಮಾದರಿಯನ್ನು ಕೈಬಿಟ್ಟು ಸರ್ಕಾರ ಸ್ವಾಮ್ಯದ ಮೆಡಿಕಲ್ ಕಾಲೇಜನ್ನು ಆರಂಭಿಸ್ಬೇಕಂತೇಳಿ ಇದೇ ಅಂಬೇಡ್ಕರ್ ಸರ್ಕಲ್ನಲ್ಲಿ ನಾವು 106 ದಿನಗಳ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡಿದ್ವಿ. ನಮ್ಮ ಭಗವಾನ್ ರೆಡ್ಡಿ ಸರ್ ಹೇಳ್ದಂಗೆ ಮುಖ್ಯಮಂತ್ರಿಗಳು ಇಲ್ಲಿ ಬಿಜಾಪುರಕ್ಕೆ ಬಂದಾಗ ಬಿಜಾಪುರದಲ್ಲಿ ಮೆಡಿಕಲ್ ಕಾಲೇಜನ್ನು ಸರ್ಕಾರದಿಂದಲೇ ಪ್ರಾರಂಭಿಸೋದಾಗಿ ಹೇಳಿದ್ದು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ PPP ಮಾದರಿಯನ್ನು ಕೈಬಿಡುವುದಾಗಿ ಘೋಷಣೆ ಮಾಡಿದರು. ಅವರು ಬಿಜಾಪುರದಲ್ಲಿ ಹೇಳಿದ ಪ್ರಕಾರ ಇವತ್ತು ಬಜೆಟ್ನಲ್ಲಿ ಬಿಜಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡೋದಕ್ಕಾಗಿ ವಿಸ್ತೃತವಾದ ಯೋಜನಾ ವರದಿಯನ್ನು ಸಿದ್ಧಪಡಿಸುವುದಾಗಿ ಹೇಳಿದ್ದಾರೆ.
ಅದನ್ನು ನಾವು ಮುಖ್ಯಮಂತ್ರಿಗಳನ್ನು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಇನ್ನೊಬ್ಬರು ಸಚಿವರು, ಎಲ್ಲ ಶಾಸಕರಿಗೆ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಹಾಗೆ ನಮ್ಮ ಏನು ಸುದೀರ್ಘವಾದಂಥ ಹೋರಾಟದಲ್ಲಿ ನಮ್ಮ ಜೊತೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಸಂಘಟನೆಗಳ ಕಾರ್ಯಕರ್ತರಿಗೆ, ಗೆಳೆಯರಿಗೆ, ಮಹಿಳಾ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಎಲ್ಲಕ್ಕಿಂತ ಪ್ರಮುಖವಾಗಿ ಮಾಧ್ಯಮ ಮಿತ್ರರು ನಮಗೆ ಎಷ್ಟೊಂದು ಸಹಕಾರ ನೀಡಿದ್ರಪ್ಪ ಅಂತಂದ್ರೆ ಈ ಒಂದು ಹೋರಾಟ ಜೀವಂತ ಇಟ್ಕೊಂಡು ಹೋಗೋದಕ್ಕೆ ಮಾಧ್ಯಮ ಮಿತ್ರರು ಕೂಡ ಅಷ್ಟೇ ಪ್ರಮುಖ ಕಾರಣವಾಗಿದ್ದಾರೆ. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ, ಧನ್ಯವಾದಗಳನ್ನು ಹೇಳ್ತೀವಿ. ಇದು ಕೇವಲ ಯೋಜನಾ ವರದಿ ನಾವು ಸಿದ್ಧ ಮಾಡ್ತೀವಿ ಅಂತೇಳಿ ಅದರಲ್ಲೇ ಕಾಲ ಹರಣ ಮಾಡುವ ಅಗತ್ಯವಿಲ್ಲ. ಸಾಧ್ಯವಾದಷ್ಟು ಬೇಗನೆ ಈ ಯೋಜನಾ ವರದಿಯನ್ನು ಸಿದ್ಧಪಡಿಸಿ ಅದಕ್ಕಾಗಿ ಏನು ಬಜೆಟ್ ತಗಲ್ತದೆ ಅನ್ನುವಂಥದ್ದನ್ನು ಲೆಕ್ಕ ಹಾಕಿ ಸಾಧ್ಯವಾದಷ್ಟು ಶೀಘ್ರದಲ್ಲಿ ಮೆಡಿಕಲ್ ಕೌನ್ಸಿಲ್ದಿಂದ ಅನುಮತಿಯನ್ನು ತಗೊಂಡು ಬಿಜಾಪುರದಲ್ಲಿ ಅತಿ ಶೀಘ್ರದಲ್ಲಿ ಈ ಕಾಲೇಜನ್ನು ಆರಂಭ ಮಾಡ್ಬೇಕಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಆಗ್ರಹಪಡಿಸಿ ಈ ಹೋರಾಟ ಸಮಿತಿ ನಾವು ಇನ್ನೂ ಏನು ಮಾಡಬೇಕು ಮುಂದನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡಿ ಚರ್ಚಿಸಿ ಮುಂದಿನ ತೀರ್ಮಾನವನ್ನು ಕೈಗೊಳ್ತೀವಿ. ಸರ್, ಇವತ್ತು ಕರ್ನಾಟಕ ಸರ್ಕಾರ ವತಿಯಿಂದ ಮಾನ್ಯ ಸಿದ್ದರಾಮಯ್ಯನವರು ವಿಜಯಪುರ ಹಾಗೂ ಕೋಲಾರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸುವುದನ್ನು ಘೋಷಣೆ ಮಾಡಿದ್ದಾರೆ. ಇದರ ಬಗ್ಗೆ ಒಂದು ವಿಸ್ತೃತವಾದ ಒಂದು ಯೋಜನೆಯ ವರದಿಯನ್ನು ತಯಾರಿಸಲಾಗುವುದು ಅಂತ ಹೇಳಿದ್ದಾರೆ. ಇದು ನಮ್ಮ ಜಿಲ್ಲೆಯ ಬಹು ನಿರೀಕ್ಷಿತ ಒಂದು ಬೇಡಿಕೆ ಆಗಿತ್ತು. ಸುಮಾರು 106 ದಿನ ಒಂದು ಹೋರಾಟ ಸಮಿತಿ ವತಿಯಿಂದ ಇಲ್ಲಿ ಹೋರಾಟ ಮಾಡಿ ಈ ಒಂದು PPP ಮಾದರಿಯಲ್ಲಿ ಮಾಡುವಂಥ ಒಂದು ಮಾದರಿ ಕೈ ಬಿಡುವಂಥ ಒತ್ತಾಯ ಮಾಡಲಾಗಿತ್ತು ಮುಖ್ಯಮಂತ್ರಿಯವರಿಗೆ. ನಮ್ಮ ಒಂದು ಹೋರಾಟದ ಒಂದು ಆಕ್ರೋಶದಿಂದ, ನಮ್ಮ ಹೋರಾಟದ ಒಂದು ಒತ್ತಾಯದಿಂದ ಈ ಒಂದು ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಈ ಒಂದು PPP ಮಾದರಿಯಲ್ಲಿ ನಿರ್ಮಾಣ ಆಗುವಂಥ ವೈದ್ಯಕೀಯ ಕಾಲೇಜನ್ನು ರದ್ದು ಮಾಡಿ ಇವತ್ತು ಅಧಿಕೃತವಾಗಿ ಬಜೆಟ್ನಲ್ಲಿ ಸರ್ಕಾರ ವೈದ್ಯಕೀಯ ಕಾಲೇಜನ್ನು ನಾವು ಘೋಷಣೆ ಮಾಡ್ತೀವಿ, ನಾವು ಸ್ಥಾಪನೆ ಮಾಡ್ತೀವಿ ವಿಜಯಪುರ ಜಿಲ್ಲೆಯಲ್ಲಿ ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಇದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೋರಾಟ ಸಮಿತಿ ವತಿಯಿಂದ ನಾವು ಸ್ವಾಗತವನ್ನು ಮಾಡ್ತೀವಿ. ಇದರ ಜೊತೆಗೆ ಈ ಒಂದು ವಿಸ್ತೃತ ವರದಿ ಏನಿದೆ ಆದಷ್ಟು ಬೇಗ ಬರುವ ಸಂಪುಟದಲ್ಲಿ ಈ ಒಂದು ವಿಸ್ತೃತ ಯೋಜನೆಯನ್ನು ರೆಡಿ ಆಗಬೇಕು. ಇದೇ ವರ್ಷ ಬಜೆಟ್ ಕೂಡ ಒಂದು ಹಣ ಕೂಡ ಮೀಸಲಿಡಬೇಕಂತೇಳಿ ಈ ಒಂದು ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ತಾವು ತೆಗೆದುಕೊಳ್ಳಬೇಕು. ಇದೇ ಬಜೆಟ್ನಲ್ಲಿ ತಾವು ಹಣ ಮೀಸಲಿಡ್ತೀರಾ ಅಂತ ಹೇಳಿದ್ರಿ, ಪರವಾಗಿಲ್ಲ. ವಿಜಯಪುರ ಜಿಲ್ಲೆಯ ಜನತೆ ಈ ನಿಮ್ಮ ಘೋಷಣೆಗೆ ಸ್ವಾಗತ ಮಾಡುತ್ತೆ. ಆದಷ್ಟು ಬೇಗ ಈ ಒಂದು ವಿಸ್ತೃತ ಯೋಜನೆ ವರದಿ ಆದಷ್ಟು ಬೇಗ ತಯಾರು ಮಾಡಿ ಆದಷ್ಟು ಬೇಗ ಸಚಿವ ಸಂಪುಟದಲ್ಲಿ ಹಣ ಮೀಸಲಿಡಬೇಕು. ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆದಷ್ಟು ಬೇಗ ಸ್ಥಾಪನೆ ಮಾಡಬೇಕು ಅಂತೇಳಿ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ.